ಸೊ ಕೊನೆಗೂ ಡಿಜೆ ನಿಯರ್ ಟು ಹತ್ರ ಇದೆ, ಇದು ಇಟ್ಕೊಂಡು ತೆಗಿ ಕೊಟ್ಟಿದ್ದಾರೆ. ಇನ್ನೊಂದೇನು ಇದೆ, ಎಕ್ಸ್ಟ್ರಾ ಪ್ರೊಪಲ್ಲರ್ಸ್ ಕೊಟ್ಟಿದ್ದಾರೆ. ಚಾರ್ಜಿಂಗ್ ಹಬ್ಬು ಚೋಟು ಡೋನ್ ಎಷ್ಟು ಸಕ್ಕತ್ತಾಗಿದೆ. ಟ್ಯಾಪ್ ಆ್ಯಂಡ್ ಹೋಲ್ಡ್ ನೋಡಿ ಹೇಗೆ ತಿರುಗ್ತದೆ ಪ್ರೊಪಲ್ಲರ್ಸ್. ಸೊ ಡ್ರೋನ್ ಜೊತೆ ಕನೆಕ್ಟ್ ಆಗ್ತದೆ. ಈ ಕೆಳಗಡೆ ಹಾಕಬೇಕು, ಕೆಳಗಡೆ ಹಾಕಿ ಇದನ್ನ ಪ್ರೆಸ್ ಮಾಡೋದು ಅಷ್ಟೇ. ಒಂದು ಬ್ಯಾಟ್ರಿ ಚಾರ್ಜ್ ಆದ್ಮೇಲೆ ಇನ್ನೊಂದು ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಆಮೇಲೆ ಎರಡು ಕಡೆಯಿಂದ ಹಿಂಗೆ ಪ್ರೆಸ್ ಮಾಡಬೇಕು. ಮಿಲಿಟರಿ ಏರಿಯಾಸು ಮತ್ತೆ ಗವರ್ಮೆಂಟ್ ಏರಿಯಾಸು. ಓಪನ್ ಆಗಿರೋ ಜಾಗಕ್ಕೆ ಹೋಗಿ ನಮ್ಮ ಡ್ರೋನ್ ನ ಟೆಸ್ಟ್ ಮಾಡೋಣ. ಸೊ ನೋಡಿ ಈಗ ಫಾಲೋ ಮಾಡುತ್ತೆ ನನ್ನ. ಲೆಫ್ಟ್ ಬೇಕು ಏರ್ಕ್ರಾಫ್ಟ್ ಅಂದರೆ ಲೆಫ್ಟಿಗೆ ತೊಗೊಂಡೋಗಿ, ರೈಟ್ ಬೇಕು ಅಂದರೆ ರೈಟಿಗೆ ತೊಗೊಂಡೋಗಿ, ಕೆಳಗಡೆ ಎಷ್ಟು ಹೋಗ್ತಿದೆ ನೋಡಿ. ಈಗ ದೂರ ಹೋಗುತ್ತೆ, ಹತ್ರ ಬರ್ಸ್ಬೇಕಂದ್ರೆ ಹತ್ರ ಬರುತ್ತೆ. ಫಾಲೋ ಮಾಡ್ತಾ ಇದೆ ಗುರು, ಸೂಪರಾಗಿ ಫಾಲೋ ಮಾಡ್ತಿದೆ. ಸ್ಪೀಡಾಗಿ ಹೋಗ್ತೀನಿ ಸ್ವಲ್ಪ ನೋಡೋಣ. ರಾಕೆಟ್ ಅಂದರೆ ಕೆಳಗಡೆಯಿಂದ ಮೇಲೆ ಶೂಟ್ ಆಗುತ್ತೆ. ನಮಸ್ಕಾರ ಕರ್ನಾಡು, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೋಟರಾವಿಕ್. ಸೊ ಎಷ್ಟೊಂದಿದ್ದ ಡಿಜೆ ನಿಯರ್ ಟು ತಗೊಳ್ಬೇಕು ಅಂತ ತುಂಬ ಆಸೆ ಪಟ್ಟಿದೆ. ಸೊ ಕೊನೆಗೂ ಡಿಜೆ ನಿಯರ್ ಟು ಹತ್ರ ಇದೆ. ಬನ್ನಿ ಇದನ್ನು ಅನ್ಬಾಕ್ಸ್ ಮಾಡೋಣ, ಏನೇನಿದೆ, ಹೇಗಿದೆ, ಹೇಗೆ ಇನ್ಸ್ಟಾಲ್ ಮಾಡೋದು, ಮತ್ತು ಫ್ಲೈ ಮಾಡಿ ನೋಡೋಣ ಹೇಗೆ ವರ್ಕ್ ಆಗುತ್ತೆ, ಏನೇನು ಫೀಚರ್ಸ್ ಇದೆ ಅಂತ. ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ. ಫೈನಲಾಗಿ ಡಿಜೆ ನಿಯರ್ ಟು. ಸೊ ಬನ್ನಿ ಅನ್ಬಾಕ್ಸ್ ಮಾಡೋಣ ಫಸ್ಟು. ಸೊ ಮೊದಲಿಗೆ ಓಕೆ, ಸೀಲ್ ಪ್ಯಾಕೆಟ್ ಇರುತ್ತೆ. ಸೊ ಇದನ್ನು ಸೀಲ್ ಪ್ಯಾಕೆಟ್ ತೆಗೆದು ಓಪನ್ ಮಾಡೋದು. ಓಕೆ ಫೈನ್. ಸೊ ಇದರೆಲ್ಲ ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಇಲ್ಲೆಲ್ಲ ಏನೇನು ಫೀಚರ್ಸು, ಎಷ್ಟು ಏನಂತಲ್ಲ. ಓಕೆ, ಬಟ್ ಒಳ್ಳೆ ಇದೆ ಮ್ಯಾಟ್ರು. ಆ್ಯಂಡ್ ಓಪನಿಂಗ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಸ್ಕ್ಯಾನ್ ಇದೆ, ಬಾರ್ಕೋಡು. ಸೊ ಇದು ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಇನ್ಸ್ಟಾಲೇಷನ್ ವೀಡಿಯೋಸು, ಟ್ಯುಟೋರಿಯಲ್ಸು, ಯೂಸರ್ ಮ್ಯಾನ್ಯಲ್ಸು ಎಲ್ಲ ಸಿಗುತ್ತೆ. ಸೊ ಇದನ್ನು ಫಾಲೋ ಮಾಡಿಕೊಂಡು ಸೆಟಪ್ ಮಾಡಬೇಕು. ಓಕೆ, ಸಿಗೋಣ. ಓಕೆ, ನೈಸ್. ಇದು ಇಟ್ಕೊಂಡು ತೆಗಿ ಕೊಟ್ಟಿದ್ದಾರೆ. ನೈಸ್ ನೈಸ್. ಇಲ್ಲಿದೆ ಮೈನ್ ಮ್ಯಾಟ್ರು, ನಮ್ಮ ಮಿನಿ ಡ್ರೋನ್ ಇಲ್ಲಿದೆ. ಸೂಪರ್. ಇದನ್ನ ಆಮೇಲೆ ನೋಡೋಣ. ಫಸ್ಟು ಈ ಬಾಕ್ಸಲ್ಲಿ ಇದೆ. ಸೊ ಇದರಲ್ಲಿ ನಮಗೆ ಇನ್ನೊಂದೇನೋ ಇದೆ. ಸೊ ಇದು ಒಂದು ಯೂಸರ್ ಮ್ಯಾನ್ಯಲ್ ಆಗುತ್ತೆ. ಸೊ ಒಂದು ಡಿಜೆ ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಆ್ಯಂಡ್ ಒಂದಷ್ಟು ಮ್ಯಾನ್ಯಲ್ಸ್ ಇದೆ. ಟೈಪ್ ಸಿ ಟು ಟೈಪ್ ಸಿ ಕೇಬಲ್ ಇದೆ. ಆ್ಯಂಡ್ ಎರಡು ಎಕ್ಸ್ಟ್ರಾ ಪ್ರೊಪಲ್ಲರ್ಸ್ ಕೊಟ್ಟಿದ್ದಾರೆ. ಸೊ ಇನ್ನೊಂದು ಟೈಪ್ ಸಿ ಟು ಲೈಟ್ನಿಂಗ್ ಕೇಬಲ್ ಕೊಟ್ಟಿದ್ದಾರೆ ಫಾರ್ ಐಫೋನ್ ಯೂಸರ್ಸ್. ನೈಸ್. ಓಕೆ, ಚಾರ್ಜಿಂಗ್ ಹಬ್ಬು, ಚಾರ್ಜಿಂಗ್ ಸಾಕೆಟು. ಸೊ ಆಲ್ರೆಡಿ ಎರಡು ಬ್ಯಾಟ್ರಿಗಳಿದೆ, ಇನ್ನೊಂದು ಬ್ಯಾಟ್ರಿ ಡ್ರೋನಲ್ಲಿ ಹಾಕಿರ್ತಾರೆ. ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಹೇಗೆ ಹಾಕಬೇಕು, ಹೇಗೆ ಪ್ಲೇಸ್ ಮಾಡಬೇಕು ಅಂತ. ಇಲ್ಲಿ ಓಕೆ, ಇಲ್ಲಿ ಪವರ್ ಬಟನ್ ಆ್ಯಂಡ್ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಇಂಡಿಕೇಟರ್ ಕೊಟ್ಟಿದ್ದಾರೆ. ಓಕೆ ಫೈನ್. ನೆಕ್ಸ್ಟ್ ಬಂದು RC ಕಂಟ್ರೋಲರ್. ಸೊ ಇದು RC1. ಸೊ ಇದು ನಿಮಗೆ ವಿತೌಟ್ ಸ್ಕ್ರೀನ್ ಬರುತ್ತೆ. ಸೊ ಇದು ಫ್ಲೈ ಮೋಡ್ ಕಾಂಬೋ ಆಫ್ ಡಿಜೆ ನಿಯರ್ ಟು. ಇದರಲ್ಲಿ ನಿಮಗೆ RC1 ಕೊಡೋದು. ಬಟ್ ಈ ಡ್ರೋನ್ಗೆ RC2 RC3 ಸಪೋರ್ಟ್ ಆಗುತ್ತೆ. RC2ಲಿ ಇಲ್ಲೇ ನಿಮ್ಗೆ ಸ್ಕ್ರೀನ್ ಸಿಗುತ್ತೆ. ಆ್ಯಂಡ್ RC3ಲಿ ಮೇಲ್ಗಡೆ ಸ್ಕ್ರೀನ್ ಸಿಗುತ್ತೆ. ಆ್ಯಂಡ್ RC1 ಇದು, ಇದರಲ್ಲಿ ಸ್ಕ್ರೀನ್ ಸಿಗೋಲ್ಲ. ನೀವು ಮೊಬೈಲ್ನ ಕನೆಕ್ಟ್ ಮಾಡ್ಕೊಂಡು ಫ್ಲೈ ಮಾಡ್ಬೇಕು. ಸೊ ನೆಕ್ಸ್ಟ್ ನಮ್ಮ ಮೇನ್ ಐಟಮು ಡ್ರೋನ್. ಎಸ್, ಬರ್ತೀನಿ ಎಲ್ಲ ಈ ಬಾಕ್ಸಲ್ಲಿ ಸರಿ ಬರೋಣ. ವಾವ್, ಇಷ್ಟು ಮಿನಿ ಡ್ರೋನು, ಚೋಟು ಡ್ರೋನ್, ಎಷ್ಟು ಸಣ್ಣದಿದೆ, ಬರೀ ಒಂದು ಕೈಯಷ್ಟಿದೆ ಅಷ್ಟೇ. ಸೂಪರ್ ಇದೆ. ಸೊ ಇಲ್ಲೊಂದು ಬ್ಯಾಟ್ರಿ ಇಟ್ಟಿದ್ದಾರೆ ನೋಡಿದೆ, ಇದೇ ಸೇಮ್ ಬ್ಯಾಟ್ರಿ. ಸೊ ಇಲ್ಲಿ ಪವರ್ ಇಂಡಿಕೇಶನ್ ಇದೆ, ಇಲ್ಲಿ ಬಟನ್ ಇದೆ. ಆ್ಯಂಡ್ ಇದು ಮೇಯ್ನ್ ಗಿಂಬಲ್.
ಕ್ಯಾಮ್ರಾ ಲೆನ್ಸ್. ಇದೇನೇನಿಲ್ಲ, ಇದನ್ನು ಪ್ರೆಸ್ ಮಾಡಿ ಹಿಂಗೆ ತೆಗೆದ್ರೆ ಬಂದ್ಬಿಡುತ್ತೆ. ಇದು ಪ್ರೊಟೆಕ್ಟರು, ಗಿಂಬಲ್ ಪ್ರೊಟೆಕ್ಟರ್. ಆ್ಯಂಡ್ ದಿಸ್ ಗಿಂಬಲ್ ನೋಡಿ ಎಷ್ಟು ಸ್ಮೂತ್ ಇದೆ. ಸೊ ನಿಮಗೆ ಶಾರ್ಟ್ಸು ಅಷ್ಟೇ ಗಿಂಬಲ್ ಇರೋದ್ರಿಂದ ಅಷ್ಟು ಸ್ಮೂತಾಗಿ ಬರುತ್ತೆ. ಆ್ಯಂಡ್ ಮೇಲ್ಗಡೆ ಒಂದು ಸೆನ್ಸರ್ ಇದೆ, ಆ ಸೆನ್ಸರ್ಗೆ ಈ ಪ್ರೊಟೆಕ್ಟರ್ ಕೊಟ್ಟಿದ್ದಾರೆ ನೋಡಿ ಮೇಲ್ಗಡೆ, ಸೊ ದಟ್ ಏನು ಡ್ಯಾಮೇಜ್ ಆಗ್ತಿರಲಿ ಅಂತ. ಸೊ ಕೆಳಗಡೆನೂ ಒಂದು ಸೆನ್ಸರ್ ಇದೆ. ಸೊ ಲ್ಯಾಂಡಿಂಗ್ಗೆ ಸೆನ್ಸರ್ ಅನಿಸುತ್ತೆ. ಸೊ ಇಲ್ಲಿ ಲೆಫ್ಟ್ ರೈಟು ಒಂದು ಪ್ರೊಟೆಕ್ಟರ್ ಕೊಟ್ಟಿದ್ದಾರೆ, ಸೊ ದಟ್ ಲ್ಯಾಂಡಿಂಗ್ ಆದಾಗ ಯಾವುದೇ ಧೂಳು ಏನು ಆಗಬಾರ್ದು ಅಂತ. ಸೊ ಅದು ಪ್ರೊಟೆಕ್ಟರು. ಸೊ ಇಲ್ಲೊಂದು ಸೆನ್ಸರ್ ಏನಿದೆ, ಆ್ಯಂಡ್ ಇದು ಆಂಟೆನಾ. ಆ್ಯಂಡ್ ಇಲ್ಲಿ ಬಂದು ನೋಡಿ, ಇಲ್ಲಿ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಹಿಂಗೆ ಹಾಕ್ಕೊಂಡು ಹೀಗಿಟ್ರೆ ಚಾರ್ಜ್ ಮಾಡ್ಕೋಬೋದು ಡೈರೆಕ್ಟಾಗಿ ಡ್ರೋನ್ನೇ. ಇಲ್ಲ ನೀವು ಈ ಚಾರ್ಜಿಂಗ್ ಡಾಕಲ್ಲಿ ಹಾಕ್ಬಿಟ್ಟು ಚಾರ್ಜ್ ಮಾಡ್ಕೋಬೋದು. ಸೊ ನೆಕ್ಸ್ಟು ಒಂದಷ್ಟು ಬಟನ್ಸ್ ಕೊಟ್ಟಿದ್ದಾರೆ ಇಲ್ಲಿ, ಪವರ್ ಬಟನ್ನು ಮತ್ತು ಮೇ ಬಿ ಇದು ಮೋಡ್ಸ್ ಬಟನ್ಸ್ ಇರಬೇಕು. ಆ್ಯಂಡ್ ಇನ್ನು ಪ್ರೊಪೆಲರ್ಸು ಫುಲ್ಲಿ ಗಾರ್ಡೆಡ್ ಪ್ರೊಪೆಲರ್ಸು, ಸೊ ದಟ್ ಏನು ಆಗಬಾರ್ದು ಅಂತ. ಸೊ ನೈಟ್ ಫೀಚರ್. ಸೊ ಇಷ್ಟು ನಮ್ಮ ಡ್ರೋನ್ ಬಗ್ಗೆ. ನೆಕ್ಸ್ಟು ಬಂದು ರಿಮೋಟ್. ಸೊ ರಿಮೋಟಲ್ಲಿ ಬಂದು ನಿಮಗೆ ಹೋಮ್ ಬಟನ್ ಇದೆ, ಆ್ಯಂಡ್ ಇದು ಏನೋ ಕಂಟ್ರೋಲ್ ಇರಬೇಕು, ಆಮೇಲೆ ನೋಡೋಣ. ಸೊ ಇದು ಪವರ್ ಬಟನು. ಇಲ್ಲಿ ನಿಮಗೆ ಜಾಯ್ಸ್ಟಿಕ್ಸ್ ಬರುತ್ತೆ. ಸೊ ಜಾಯ್ಸ್ಟಿಕ್ ಬಂದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದನ್ನು ಇದು ಹಿಂಗೆ ಓಪನ್ ಮಾಡ್ಕೊಂಡು ಹಿಂಗೆ ಬರುತ್ತೆ. ಇದನ್ನು ಹೀಗೆ ಟೈಟ್ ಮಾಡ್ಬೇಕು. ಇನ್ನೊಂದು ತೆಗೆದ್ಬಿಟ್ಟು, ಆ್ಯಂಡ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ವಿಷಯ ಏನಂದರೆ ಇದು ಜಾಯ್ಸ್ಟಿಕ್ ಸ್ಟಿಕ್ಸ್ ಇರುತ್ತಲ್ಲ, ಸೊ ಇದೇನಾದ್ರು ತುಂಬ ಚೆನ್ನಾಗಿದೆ, ಇಲ್ಲೇ ಇಡಬೇಕು, ಆಮೇಲೆ ನೀಟಾಗಿ ನೋಡ್ಕೋಬೇಕು. ಸೊ ಇದು ಮೊಬೈಲ್ ಹೀಗೆ ಬರುತ್ತೆ, ಇಲ್ಲಿ ಮೌಂಟ್ ಮಾಡ್ಬೋದು. ಮೌಂಟ್ ಆದಮೇಲೆ ಮೊಬೈಲ್ ಕನೆಕ್ಟ್ ಮಾಡೋಕ್ಕೆ ಇಲ್ಲೊಂದು ವೈರ್ ಕೊಟ್ಟಿದ್ದಾರೆ ಟೈಪ್ಸ್. ಇದು ಏನಿಲ್ಲ, ಇಲ್ಲಿ ಸ್ವಲ್ಪ ಡಿಫಿಕಲ್ಟ್ ಇದೆ, ಬಟ್ ಹಿಂಗೆ ತೆಗೆದ್ರೆ ಹೀಗೆ ಬರುತ್ತೆ. ಸೊ ಇದನ್ನು ನಿಮ್ಮ ಯಾವ ಡೈರೆಕ್ಷನ್ ಇದೆಯಾ ನಿಮ್ಮ ಮೊಬೈಲು ಅಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಇದು ಆ್ಯಂಡ್ರಾಯ್ಡ್ ಕೊಟ್ಟಿದ್ದಾರೆ. ಐಫೋನಿಗೆ ಬೇಕಾದ್ರೆ ಇದನ್ನು ತೆಗೆದುಬಿಟ್ಟು ನಿಮ್ಮದು ಲೈಟ್ನಿಂಗ್ ಚಾರ್ಜ್ ಇದೆಲ್ಲ ಇದನ್ನು ಹಾಕ್ಕೊಳ್ಳಿ. ಒಂದು ಐಫೋನ್ ಇದೆ, ಸೊ ನಾನು ಇದನ್ನು ಕನೆಕ್ಟ್ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ಬಂದು ಹೇಗೆ ಇನ್ಸ್ಟಾಲ್ ಅಂತ. ಸೊ ಒನ್ ಟೈಮ್ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಷ್ಟು ಚಾರ್ಜ್ ಅಂತ ತೋರಿಸುತ್ತೆ. 2 ಪಾಯಿಂಟ್ ಇದೆ. ನೀವು ಚಾರ್ಜ್ ಮಾಡ್ಬೇಕಂದ್ರೆ ಈ ಕಡೆ 2 ಬಟನ್ ಕೊಟ್ಟಿದ್ದಾರೆ, ಇದನ್ನು ಲಾಂಗ್ ಪ್ರೆಸ್ ಮಾಡಿದ್ರೆ ಇದು ಬಂದುಬಿಡುತ್ತೆ. ಬಂದು ಹಿಂಗೆ ತೆಗಿಬೋದು. ಇದನ್ನು ವಾಪಸ್ ಹಾಕ್ಬೇಕಂದ್ರೆ ಈ 2 ಮೇಲೆ ಈಕ್ವಲ್ ಆಗಿ ಕುರಿದ್ರೆ ಹಾಕಿ ಎರಡು ಕಡೆಯಿಂದ ಪ್ರೆಸ್ ಮಾಡಿದ್ರೆ ಪ್ರೆಸ್ ಆಗಿಬಿಡುತ್ತೆ ಅಷ್ಟೇ. ಆ್ಯಂಡ್ ಈ ಡಿಸೈನ್ ನಿಯೋ 2 ಅಲ್ಲಿ ಇಂಟರ್ನಲ್ ಮೆಮೊರಿ ಮಾತ್ರ ಬರುತ್ತೆ 49 GB. ನೀವು ಎಕ್ಸ್ಟರ್ನಲ್ ಮೆಮೊರಿ ಹಾಕೊಳ್ಳೋಕ್ಕಾಗಲ್ಲ. ಸೊ ಅದೊಂದು ಡ್ರಾಬ್ಯಾಕು. ಬಟ್ 49 GB ಐ ಥಿಂಕ್ ಇಟ್ಸ್ ಎನಫ್. ಸೊ ರೆಕಾರ್ಡ್ ಮಾಡಿದಾಗೆಲ್ಲ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗುತ್ತೆ. ಇದರಲ್ಲಿ ಈ 2 ಬ್ಯಾಟ್ರಿಲಿ ಎಷ್ಟು ಚಾರ್ಜ್ ಇದೆ ಅಂತ ನೋಡೋಕ್ಕೆ ಅಂದರೆ ಇಲ್ಲಿ ಬಟನ್ ಇದೆ ನೋಡಿ, ಪ್ರೆಸ್ ಮಾಡಿ ಇಲ್ಲಿ ತೋರಿಸುತ್ತೆ. ಸೊ ಇನ್ನೊಂದು, ಈ ರಿಮೋಟ್ ಕಂಟ್ರೋಲಲ್ಲಿ ನಿಮಗೆ ಇಲ್ಲಿ ಸ್ಕ್ರಾಲ್ ಸಿಗುತ್ತೆ. ಈ ಸ್ಕ್ರಾಲಿಂದ ನೀವು ಈ ಡ್ರೋನ್ದು ಗಿಂಬಲ್ ಇರುತ್ತಲ್ಲ, ಇದ್ರ ಪೊಸಿಷನ್ನ ಮ್ಯಾನೇಜ್ ಮಾಡ್ಬೋದು, ಲೆಫ್ಟು ರೈಟು ಮೇಲೆ ಕೆಳಗಡೆ ಅಂತ. ಆ್ಯಂಡ್ ಈ ಬಟನ್ ಬಂದು ವಿಡಿಯೋ ತೊಗೊಳ್ತಾ ಇರಬೇಕಾದ್ರೆ ಫೋಟೋನ ಕ್ಲಿಕ್ ಮಾಡ್ಬೇಕಾದ್ರೆ ಇದು ಕ್ಲಿಕ್ ಮಾಡಿದ್ರೆ ಫೋಟೋನ ಕ್ಲಿಕ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಬಂದು, ಸೊ ಇದು CNS ಮೋಡ್ ಅಂತಿದೆ. CNS ಮೋಡ್ ಅಂದರೆ ಸಿನೆ ಮೋಡ್, ನಾರ್ಮಲ್ ಮೋಡ್ ಆ್ಯಂಡ್ ಸ್ಪೀಡ್ ಮೋಡ್ ಅಂತ. ಸಿನೆ ಮೋಡ್ ಅಂದರೆ ಸ್ಲೋ ಮೋಷನ್ ವೀಡಿಯೋಸ್ಗೆಲ್ಲ ತೊಗೋಬೋದು. ನಾರ್ಮಲ್ ವಿಂಡ್ ಸ್ಪೀಡಲ್ಲಿ ಹೋಗುತ್ತೆ. ಸ್ಪೋರ್ಟ್ಸ್ ಮೋಡಲ್ ಅಂದರೆ ಸ್ಪೋರ್ಟ್ಸ್ ಮೋಡು, ಸೊ ಫಾಸ್ಟಾಗಿ ಹೋಗುತ್ತೆ ಡ್ರೋನ್. ಸೊ ಇದು ಹೋಮ್ ಬಟನ್, ಇದು ಪವರ್ ಬಟನ್. ಸೊ ದಟ್ಸ್ ಇಟ್ ಈ ರಿಮೋಟ್ ಕಂಟ್ರೋಲ್. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಮತ್ತು ಇನ್ಸ್ಟಾಲ್ ಮಾಡೋಣ. ಒಂದು ಕ್ಲಿಕ್ ಮಾಡಬೇಕು, ಆನ್ ಆಗುತ್ತೆ. ಆಮೇಲೆ ಮತ್ತೆ ಕ್ಲಿಕ್ ಮಾಡಿ ಹೋಲ್ಡ್ ಮಾಡಬೇಕು. ನೋಡಿ ಸ್ಟಾರ್ಟ್ ಆಗ್ತದೆ. ಸೊ ಡ್ರೋನ್ ಆನ್ ಆಗಿದೆ. ಸೊ ಇವಾಗ ಇನ್ಸ್ಟಾಲ್ ಮಾಡೋಣ. ಸೊ ಅನ್ಆಕ್ಟಿವೇಟೆಡ್ ಆಗಿದೆ. ಸೊ ಆ್ಯಕ್ಟಿವೇಟ್ ಮಾಡೋಕ್ಕೆ, ಆ್ಯಕ್ಟಿವೇಟ್ ಮಾಡಬೇಕು ಅಂದರೆ ಮೊಬೈಲ್ನ ಫಸ್ಟು ಏನಿಲ್ಲ ಇಲ್ಲಿಟ್ಟು 2 ಕಡೆಯಿಂದ ಪ್ರೆಸ್ ಮಾಡಿದ್ರೆ ಬರುತ್ತೆ. ಇದು ಬಂದು ಇಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿ. ಸೊ ಏನಿಲ್ಲ, ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳೋದಕ್ಕೆ ಈ ಬಾಕ್ಸ್ ಮೇಲೆ ಇಲ್ಲೊಂದು QR ಕೋಡ್ ಕೊಡಿದ್ದಾರೆ. ಸೊ ನಿಮ್ಮ ಕ್ಯಾಮ್ರಾ ಓಪನ್ ಮಾಡ್ಕೊಂಡು ಸ್ಕ್ಯಾನ್ ಮಾಡಿದ್ರೆ ಲಿಂಕ್ ಬರುತ್ತೆ, ಲಿಂಕ್ ಓಪನ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ಇಲ್ಲಿ ಆ್ಯಪಿಗೆ ಬರುತ್ತೆ. ಇಲ್ಲಿ ಬಂದು ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು. ಸೊ ನಿಮಗೆ ಪ್ಲೇಸ್ಟೋರ್ಗೆ ಹೋಗುತ್ತೆ.
ಓಕೆ, ಇನ್ಸ್ಟಾಲ್ ಆಗಿದೆ. ಓಪನ್ ಮಾಡೋಣ. ಇದೆಲ್ಲ ಕೇಳುತ್ತೆ. ಅದೆಲ್ಲ ಅಕ್ಸೆಪ್ಟ್ ಮಾಡಿದ್ಮೇಲೆ ನಿಮ್ಮದು ರಿಜಿಸ್ಟರ್ ಆಗಬೇಕು ಫಸ್ಟು. ಸೊ ಈಗ ಆನ್ ಮಾಡೋಣ ಡ್ರೋನ್ನ. 1 ಕ್ಲಿಕ್ ಬ್ಯಾಟ್ರಿ ಆನ್. ಟ್ಯಾಪ್ ಆ್ಯಂಡ್ ಹೋಲ್ಡ್. ನೋಡಿ ಹೇಗೆ ತಿರುಗ್ತದೆ ಪಾಪ್ಯುಲರ್ಸ್, ಜಿಗ್ ಅಂತ. ಓಕೆ, ಇಲ್ಲಿ ಸೆಟಪ್ ಮಾಡೋಣ. ನೆಕ್ಸ್ಟ್ ಕನೆಕ್ಟ್ ಗೈಡ್ಗೆ ಹೋಗಿ ಇಲ್ಲಿ ನಿಮ್ಮ ಡ್ರೋನ್ನ ಸೆಲೆಕ್ಟ್ ಮಾಡಬೇಕು. ಇಲ್ಲಿ DJI Neo 2 ಇದೆ, ಹೋಗಿ ನಮ್ಮದು DJI Neo 2 ಸೆಲೆಕ್ಟ್ ಮಾಡೋಣ. ಸೊ ನೋ ರಿಸೋರ್ಸಸ್ ಅವೈಲೇಬಲ್, ಡೌನ್ಲೋಡ್ ರಿಸೋರ್ಸ್ ಫಸ್ಟು ರಿಸೋರ್ಸ್ ಡೌನ್ಲೋಡ್ ಆಗುತ್ತೆ. ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ ಡೌನ್ಲೋಡ್ ಆಗೋಕ್ಕೆ. ಓಕೆ, ಇನ್ಸ್ಟಾಲ್ ಆಗಿದೆ. ಸೊ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ತೋರಿಸ್ತಾರೆ. ಕನೆಕ್ಟ್ ವಿಯಾ ಮೊಬೈಲ್ ಡಿವೈಸ್, ಕನೆಕ್ಟ್ ವಿತ್ RC only, ಕನೆಕ್ಟ್ ವಿತ್ RC ಆ್ಯಂಡ್ ಗೋಗಲ್ಸ್. ಸೊ ನಮ್ಮದು ಕನೆಕ್ಟ್ ವಿಯಾ ಮೊಬೈಲ್ ಅಲ್ಲ, ಸೊ ಮೊಬೈಲ್ ಸೆಲೆಕ್ಟ್ ಮಾಡೋಣ. ಫೈಂಡ್ ಡಿವೈಸಸ್ ಟು ಅಲೋ ಲೋಕಲ್ ನೆಟ್ವರ್ಕ್ಸ್ ಅಲೋ ಮಾಡೋಣ. ಸೊ ನಿಯರ್ ಬೈ ಡಿವೈಸಸ್ ತೋರಿಸ್ತದೆ. ಸೊ ನಮ್ಮದು ಡ್ರೋನ್ ಇದು. ಸೊ ಸೆಲೆಕ್ಟ್ ಮಾಡಿ. ಸೊ ಡ್ರೋನ್ ಜೊತೆ ಕನೆಕ್ಟ್ ಆಗ್ತದೆ. ಪ್ರೆಸ್ ಆ್ಯಂಡ್ ಹೋಲ್ಡ್ ಪವರ್ ಬಟನ್ ಫಾರ್ 3 seconds ಟು ಕನ್ಫರ್ಮ್ ಕನೆಕ್ಷನ್. 3 seconds ಹೋಲ್ಡ್ ಮಾಡ್ಬೇಕಂತೆ. ಸೊ 3 seconds ಹೋಲ್ಡ್ ಮಾಡ್ದು ಕನೆಕ್ಷನ್ ಕನ್ಫರ್ಮ್ ಆಗ್ತಿದೆ. ಸೊ ಜಾಯಿನ್ ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆಯಿತು. ಆ್ಯಕ್ಟಿವೇಟ್ ಮಾಡೋಣ. ಸಕ್ಸಸ್ಫುಲಿ ಆ್ಯಕ್ಟಿವೇಟೆಡ್. ಓಕೆ, ಸೊ ನೋಡಿ ಅದೇ ಬಂತು. ನ್ಯೂ ಫರ್ಮ್ವೇರ್ ಅವೈಲೇಬಲ್. 596 GB ಇದೆ ಅಂತೆ, 591 GB ಇದೆ ಅಂತೆ. ಸೊ ಡೌನ್ಲೋಡ್ ಮಾಡೋಣ. ಸೊ ಇದು ಬ್ಯಾಟ್ರಿ ಚಾರ್ಜ್ ಮಾಡ್ಬೇಕಂದ್ರೆ ಒಂದು ಸ್ಟಿಕ್ಕರ್ ಕೊಟ್ಟಿದ್ದಾರೆ, ಗೈಡೆನ್ಸ್ ಸ್ಟಿಕ್ಕರ್ ಹೇಗೆ ಹಾಕಬೇಕು ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಫಸ್ಟು ತೆಗಿಬೇಕು. ತೆಗೆದುಬಿಟ್ಟು ಆಮೇಲೆ ಹಾಕಿ. ಏನಿಲ್ಲ, ಈಸಿ. ಓಪನ್ ಮಾಡೋಕ್ಕಾದ್ರೆ ಮೇಲಿಂದ ಹೀಗೆ ತೆಗೆಯೋದು, ಆಮೇಲೆ ಲಿಫ್ಟ್ ಮಾಡೋದು ಬರುತ್ತೆ. ಆ್ಯಂಡ್ ಮತ್ತೆ ಹಾಕ್ಬೇಕಾದಾಗ ಈ ಕಡೆದು ಕೆಳಗಡೆ ಇಲ್ಲಿ DJI ಸಿಂಬಲ್ ಇದೆ ನೋಡಿ, ಈ ಕೆಳಗಡೆ ಹಾಕಬೇಕು. ಕೆಳಗಡೆ ಹಾಕಿ ಇದನ್ನು ಪ್ರೆಸ್ ಮಾಡೋದು ಅಷ್ಟೇ. ಆಮೇಲೆ ಈ ಪೋರ್ಟ್ಗೆ ಹಾಕಿ ಈ ಪೋರ್ಟಲ್ಲಿ ಹಾಕಿ ನೀವು ಚಾರ್ಜ್ ಮಾಡ್ಕೋಬೋದು. ಅಡ್ಯಾಪ್ಟ್ರು ನಿಮ್ಮ ಹತ್ರ 45 watts ಮೇಲಿರುವಂಥ ಅಡಾಪ್ಟರ್ ಯೂಸ್ ಮಾಡಿ ಚಾರ್ಜ್ ಮಾಡೋದಕ್ಕೆ. ಸೊ ಸ್ವಲ್ಪ ಫಾಸ್ಟಾಗಿ ಚಾರ್ಜ್ ಆಗುತ್ತೆ. ಓಕೆ, ಕೇಬಲ್ ಕನೆಕ್ಟ್ ಮಾಡಿದ್ದೀನಿ. ಈಗ ಆನ್ ಮಾಡ್ತೀನಿ. ಸೊ ನೋಡ್ಬೋದು 2 ಬ್ಯಾಟ್ರಿ ಆನ್ ಆಯಿತು, ಬಟ್ ಚಾರ್ಜ್ ಆಗಪ್ಪ. ಓಕೆ, ಫಸ್ಟ್ ಬ್ಯಾಟ್ರಿ ಚಾರ್ಜ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಿದೆ. ಮಿಕ್ಕಿದ ಬ್ಯಾಟ್ರಿ. ಸೊ ಫರ್ಮ್ವೇರು ಮತ್ತು ಸಾಫ್ಟ್ವೇರ್ ಎಲ್ಲ ಅಪ್ಡೇಟ್ ಮಾಡೋಕ್ಕಿಂತ ಮುಂಚೆ ಫುಲ್ ಬ್ಯಾಟ್ರಿನ ಚಾರ್ಜ್ ಮಾಡ್ಕೊಬೋಣ. ಯಾಕಂದರೆ ಮಧ್ಯದಲ್ಲಿ ಏನಾದರೂ ಚಾರ್ಜ್ ಖಾಲಿ ಆಗಿಬಿಟ್ರೆ, ಅದು ಮಧ್ಯದಲ್ಲಿ ಅಪ್ಡೇಟ್ ಆಗೋ ಏನಾದರೂ ಚಾರ್ಜ್ ಖಾಲಿ ಆದರೆ ಅದು ಡಿಸ್ಕ್ರಿಪ್ಟ್ ಆಗಿಬಿಡುತ್ತೆ. ಸೊ ಇಲ್ಲಿ RC ರಿಮೋಟ್ನು ಚಾರ್ಜ್ ಮಾಡ್ತಾಯಿದ್ದೀನಿ, ಚಾರ್ಜ್ ಇಟ್ಬಿಟ್ಟಿದ್ದೀನಿ. ಬ್ಯಾಟ್ರೀಸ್ನು ಚಾರ್ಜ್ ಇಟ್ಬಿಟ್ಟಿದ್ದೀನಿ. ಸೊ ಇಲ್ಲಿ ಬ್ಯಾಟ್ರಿ 1 ಟೈಮ್ ಚಾರ್ಜ್ ಆಗುತ್ತೆ. ಯಾವ ಬ್ಯಾಟ್ರಿ ಜಾಸ್ತಿ ಚಾರ್ಜ್ ಆಗುತ್ತೋ ಅದು ಫಸ್ಟ್ ಚಾರ್ಜ್ ಆಗುತ್ತೆ. ಲೀಸ್ಟ್ ಚಾರ್ಜ್ ಉಳಿದಿರೋದು ಆಮೇಲೆ ಚಾರ್ಜ್ ಆಗುತ್ತೆ. ಸೊ ಸೀಕ್ವೆನ್ಷಿಯಲಿ ಚಾರ್ಜ್ ಆಗುತ್ತೆ. ಓಕೆ, ನಮ್ಮ RC ಮತ್ತು ಬ್ಯಾಟ್ರಿ ಫುಲ್ ಚಾರ್ಜ್ ಆಗಿದೆ. ಸೊ ಹಾಗೆ ಹೇಳ್ದಂಗೆ ನಾನು ಒಂದು ಬ್ಯಾಟ್ರಿ ಚಾರ್ಜ್ ಆದಮೇಲೆ ಇನ್ನೊಂದು ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಆ್ಯಂಡ್ ಆಲ್ಮೋಸ್ಟ್ ಇದು 60 minutes ತೊಗೊಳ್ತು. ಮೋರ್ ದೆನ್ 60 minutes, ಲೈಕ್ 60, ಐ ಥಿಂಕ್ 70 minutes, 70-75 minutes ತೊಗೊಂಡಿದೆ ಫುಲ್ಲು 3 ಬ್ಯಾಟ್ರಿನೂ ಚಾರ್ಜ್ ಆಗುತ್ತೆ 100%. ಸೊ ಒಂದು ಬ್ಯಾಟ್ರಿನ ತೊಗೊಳ್ಳೋಣ. ಈಗ ಫರ್ಮ್ವೇರ್ನ ಅಪ್ಡೇಟ್ ಮಾಡೋಣ. ಜಸ್ಟ್ ಇದ್ರ ಮೇಲೆ ಹಿಂಗೆ ಪ್ಲೇಸ್ ಮಾಡಬೇಕು, ಆಮೇಲೆ 2 ಕಡೆಯಿಂದ ಹಿಂಗೆ ಪ್ರೆಸ್ ಮಾಡಬೇಕು ಅಷ್ಟೇ. ಫಸ್ಟು ಒಂದು ಪ್ರೆಸ್ಸು, ಆಮೇಲೆ ಪ್ರೆಸ್ ಆ್ಯಂಡ್ ಹೋಲ್ಡ್. ನೋಡಿ ಬಬಲ್ಸ್ ಸ್ಟಾರ್ಟ್ ಆಯಿತು. ಸೊ ಹೀಗೆ ಇದನ್ನು ನಾವು ಪ್ರೆಸ್ ಮಾಡೋಣ. ಇದು ಅಷ್ಟೇ ಒಂದು ಪ್ರೆಸ್, ಸೆಕೆಂಡ್ ಪ್ರೆಸ್ ಆನ್. ಸೊ ಈಗ ನಮ್ಮ ಮೊಬೈಲ್ನ ಕನೆಕ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇದು ತೆಗೆದುಬಿಟ್ಟು ವಯರ್ನ ತಗೊಳ್ಳೋಣ. Type-C ಪೋರ್ಟು ಸ್ವಲ್ಪ ತೆಗೆಯೋದಕ್ಕೆ ಕಷ್ಟ ಇದು. ಎರಡು ಬಂದ್ಬಿಡ್ತು. ಸೊ ಓಕೆ, ಫೈನ್, ದಿಸ್ ಈಸ್ ಡನ್. ಇವಾಗ ಮೊಬೈಲ್ನ ಹೀಗಿಟ್ಟು ಸುಮ್ಮನೆ ಪುಷ್ ಮಾಡಿದ್ರೆ ಮುಂದೆ ಕೂತ್ಕೊಳ್ಳುತ್ತೆ. ಆಮೇಲೆ ಇದನ್ನು Type-C ಚಾರ್ಜಿಂಗ್ ಪೋರ್ಟ್ಗೆ ಕನೆಕ್ಟ್ ಮಾಡೋದು. DJI ಆ್ಯಪ್. ಓಕೆ, ಸೊ ಆಲ್ರೆಡಿ ಕನೆಕ್ಟ್ ಆಗಿದೆ. ಸೊ ಇವಾಗ ಫೋನ್ನ ಇನ್ಸ್ಟಾಲ್ ಮಾಡೋಣ. ಸೊ ಇದು ಡೌನ್ಲೋಡ್ ಆಗಲಿ.
ಫುಲ್ ಪ್ರೊಸೆಸ್ ಆಗೋ ತನಕ ಯಾವುದೇ ಡಿವೈಸ್ನ ಡಿಸ್ಕನೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಇಂಟರ್ನೆಟ್ ಆಫ್ ಮಾಡೋಕ್ಕೆ ಹೋಗ್ಬೇಡಿ. ಆ್ಯಂಡ್ ಮೊಬೈಲು ಎಲ್ಲ ಚಾರ್ಜಲ್ಲಿಡಿ. ಓಕೆ, ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ, 97%. ಓಕೆ ಆಗಿದೆ, ನೋಡ್ಬೋದು ಇಲ್ಲಿ ನೀವು ಫುಲ್ ಅಪ್ಡೇಟ್ ಆಗಿದೆ. ಒಮ್ಮೆ ಅಪ್ಡೇಟೆಡ್ ಡಿವೈಸ್ ವಿಲ್ ಆಟೋಮೆಟಿಕ್ಲಿ ಪವರ್ ಆಫ್ ಆರ್ ರೀಸ್ಟಾರ್ಟ್. ಈಗ ಡಿವೈಸ್ ಅದಷ್ಟೇ ಆಫ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೋಡಿ, ಡಿವೈಸ್ ಇಲ್ಲೂ ಆಫ್ ಆಗಿತ್ತು, ನೀವು ಅಲ್ಲಿ ಡ್ರೋನ್ ನೋಡ್ಬೋದು, ಡ್ರೋನು ಆಫ್ ಆಗಿದೆ. ಸೊ ಫಾರ್ಮ್ವೇರು ಈಗ ಕಂಪ್ಲೀಟಾಗಿ ಇನ್ಸ್ಟಾಲ್ ಆಗಿದೆ. ಕನೆಕ್ಟ್ ಟು ಏರ್ಕ್ರಾಫ್ಟ್ ಹೊಡೆಯೋಣ. ಸೊ ಅದನ್ನು ಕನೆಕ್ಟ್ ಟು ಏರ್ಕ್ರಾಫ್ಟ್ ನಮ್ಮ ಡ್ರೋನಿಗೆ ಕನೆಕ್ಟ್ ಆಗುತ್ತೆ. ವಿಜಯ್ ನಿಯೋಟು ನಮ್ಮದು. ಸೊ ಕೀಪ್ ಏರ್ಕ್ರಾಫ್ಟ್ ಪವರ್ಡ್ ಆಫ್ ಆ್ಯಂಡ್ ಇನ್ಸರ್ಟ್ ಸೆಕ್ಯೂರ್ ಡಿಜಿಟಲ್ ಟ್ರಾನ್ಸೀವರ್ ಅಂದರೆ ಇದು ಆ್ಯಂಟೆನಾ ಇದೆಯಲ್ಲ ಅದೇ ಟ್ರಾನ್ಸೀವರು. ಆ್ಯಂಡ್ ಸೊ ನೋಡಿ, ಈಗ ಪೇರ್ ಆಗಿದೆ ಆಲ್ರೆಡಿ. ಓಕೆ, ಬಿಫೋರ್ ಫ್ಲೈಯಿಂಗು ಒಂದಷ್ಟು ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಬೇಕು. ಅಂದರೆ ಓಪನ್ ಏರಿಯಾದಲ್ಲಿ ಫ್ಲೈ ಮಾಡಬೇಕು, ಕ್ಲೋಸ್ಡ್ ಏರಿಯಾದಲ್ಲಿ ಇಂಡೋರಲ್ಲಿ ಇಟ್ಸ್ ನಾಟ್ ರೆಕಮೆಂಡೆಡ್. ಮತ್ತು ಅಬ್ಸ್ಟಿಕಲ್ಸ್ ಅವಾಯ್ಡ್ ಮಾಡಬೇಕಂದ್ರೆ ವಿಂಡಿ ಅಥವಾ ರೈನಿ ಅಥವಾ ಸ್ನೋ ಇರೋ ಜಾಗದಲ್ಲಿ ಅವಾಯ್ಡ್ ಮಾಡಬೇಕು ಫ್ಲೈ ಮಾಡೋದು. ಆ್ಯಂಡ್ ಇನ್ನೊಂದು ಮೇನ್ ಅಂದರೆ ಮಿಲ್ಟ್ರಿ ಏರಿಯಾಸು ಮತ್ತು ಗೌರ್ಮೆಂಟ್ ಏರಿಯಾಸು ಅದೆಲ್ಲ ಇಲ್ಲೊಂದು ಮ್ಯಾಪ್ ಇದೆ, ಅಲ್ಲಿ ನೋಡಿಕೊಂಡು ಫ್ಲೈ ಮಾಡಬೇಕು. ಸೊ ನೆಕ್ಸ್ಟು, ಸೊ ಬಿಫೋರ್ ಫ್ಲೈಯಿಂಗ್ ಸಫಿಷಿಯೆಂಟ್ ಬ್ಯಾಟ್ರಿ ಇದೆ ಅಂತ ನೋಡ್ಕೊಳ್ಳಿ, ಪ್ರೊಪಲ್ಲೂ ಕರೆಕ್ಟಾಗಿ ಇನ್ಸ್ಟಾಲ್ ಆಗಿದೆ ಅಂತ ನೋಡ್ಕೊಳ್ಳಿ, ಯಾವುದೇ ಲೂಸ್ ಕನೆಕ್ಷನ್ಸ್ ಇಲ್ಲ ಅಂತ ನೋಡ್ಕೊಳ್ಳಿ. ಆ್ಯಂಡ್ ಸ್ಟ್ರಾಂಗ್ ಸ್ಯಾಟಲೈಟ್ ಪೊಸಿಷನಿಂಗ್ ಸಿಗ್ನಲ್ ಇರಬೇಕು. ಸೊ ಅದು ತೋರಿಸುತ್ತೆ ಆ ಸಿಗ್ನಲ್ ಚೆನ್ನಾಗಿದೆ ಅಂತ ನೋಡ್ಕೊಳ್ಳಿ. ಸೊ ಇಡೀ ಡ್ರೋನ್ನ ನೀವು ಮೊಬೈಲಲ್ಲೂ ಕಂಟ್ರೋಲ್ ಮಾಡ್ಬೋದು, ಎಲ್ಲ ಕಂಟ್ರೋಲ್ಸ್ ಎಲ್ಲೂ ಇದೆ. ಆ್ಯಂಡ್ ಇಲ್ಲಿ ರಿಮೋಟ್ ಯೂಸ್ ಮಾಡಿಕೊಂಡು ಕಂಟ್ರೋಲ್ ಮಾಡ್ಬೋದು. ಸೊ ಹೊರಡೋಣ, ಅಲ್ಲಿ ಫ್ಲೈ ಮಾಡಿ ನೋಡೋಣ ಬನ್ನಿ. ಓಕೆ, ಒಂದು ಓಪನ್ ಆಗಿರೋ ಜಾಗಕ್ಕೆ ಹೋಗಿ ನಮ್ಮ ಡ್ರೋನ್ನ ಟೆಸ್ಟ್ ಮಾಡೋಣ. ಓಕೆ, ಓಕೆ ಇಲ್ಲಿ ಓಪನ್ ಗ್ರೌಂಡ್ ಬಂದಿದ್ದೀವಿ, ಟೆಸ್ಟ್ ಮಾಡೋಣ. ಫಸ್ಟು RC ಟೆಸ್ಟ್ ಮಾಡೋಣ. ಸೊ ಫಸ್ಟು ಗಿಂಬಲ್ದು ಪ್ರೊಟೆಕ್ಟರ್ ತೆಗೆದು ಫಸ್ಟ್ ಪ್ರೆಸ್ ಮಾಡಿ, ಆಮೇಲೆ ಮತ್ತೆ ಪ್ರೆಸ್ ಮಾಡಿ ಹೋಲ್ಡ್ ಮಾಡಬೇಕು. ಆವಾಗ ಆನ್ ಆಗುತ್ತೆ. ನೋಡಿ, ಆನ್ ಆಯಿತು, ಪ್ರೊಪಲ್ಲರ್ ತಿರುಗುತ್ತೆ. ಸೊ ಹಿಂಗಂದ್ರೆ ಆನ್ ಆಯಿತು ಅಂತ. ಸೊ RCಲಿ ನೀವು ಆರಿಸ್ಬೇಕಂದ್ರೆ ಯಾವುದಾದ್ರೂ ಫ್ಲ್ಯಾಟ್ ಸರ್ಫೇಸ್ ಮೇಲೆ ಇಡಬೇಕು. ಸೊ ಸದ್ಯಕ್ಕೆ ಕೆಳಗಡೆ ಇಟ್ಟರೆ ಧೂಳಾಗುತ್ತೆ. ಸೊ ಇಲ್ಲೇ ಬೈಕ್ ಟಾಪ್ ಬಾಕ್ಸ್ ಮೇಲೆ ಇಡ್ತೀನಿ. ಆ್ಯಂಡ್ ಇದು ಅಷ್ಟೇ, ಒಂದು ಪ್ರೆಸ್ಸು ಆಮೇಲೆ ಮತ್ತೆ ಪ್ರೆಸ್ಸು ಹೋಲ್ಡು. ಸೊ ಆನ್ ಆಗುತ್ತೆ. ಸೊ ಆನ್ ಆಗಿದೆ. ಸೊ ಇದಕ್ಕೆ ನಮ್ಮ ಮೊಬೈಲ್ ಕನೆಕ್ಟ್ ಮಾಡ್ಕೊಳ್ಳೋಣ. ಏನಿಲ್ಲ, ಇದನ್ನು ಓಪನ್ ಮಾಡೋದು, ಇದು ವೈರ್ ಆಚೆ ತೆಗೆದಿಟ್ಕೊಳ್ಳಿ. ಆಮೇಲೆ ಇದನ್ನು ಈ ಥರ ಹಾಕಿ ಪ್ರೆಸ್ ಮಾಡೋದಷ್ಟೇ, ಮೊಬೈಲ್ ಕನೆಕ್ಟ್ ಆಗಿದೆ. ಸೊ ಈಗ ಫ್ಲೈ ಮಾಡೋಣ. ಗೋ ಫ್ಲೈ ಹೊಡೆದ್ರೆ ಸೊ ಇದೆಲ್ಲ ಏನು ನೋಟ್ ಮಾಡ್ಕೋಬೇಕು, ಬಿಫೋರ್ ಫ್ಲೈಯಿಂಗ್ ಎಲ್ಲ ಕೊಟ್ಟಿದ್ದಾರೆ. ಅಂದರೆ ಯಾವ ಏರಿಯಾದಲ್ಲಿ ಫ್ಲೈ ಮಾಡಬೇಕು, ರಿಸ್ಟ್ರಿಕ್ಟೆಡ್ ಏರಿಯಾದಲ್ಲಿ ಫ್ಲೈ ಮಾಡಬಾರ್ದು. ಸೊ ಅದಕ್ಕೆಲ್ಲ ಮ್ಯಾಪು ಇದೆ, ಮ್ಯಾಪಲ್ಲಿ ಚೆಕ್ ಮಾಡ್ಕೊಂಡು ನೀವು ಫ್ಲೈ ಮಾಡ್ಬೋದು. ಆಮೇಲೆ ಓಪನ್ ಏರಿಯಾ ಇರಬೇಕು, ಯಾವುದೇ ಅಬ್ಸ್ಟಕಲ್ಸ್ ಇರ್ಬೋದು. ನೋಡಿ, ಇಲ್ಲೆಲ್ಲ ಓಪನ್ ಏರಿಯಾ ಇದೆ. ಅಬ್ಸ್ಟಕಲ್ಸ್ ತುಂಬ ಮರ ಗಿಡಗಳಿದ್ರೆ ತುಂಬ ಕಷ್ಟ. ಸೊ ಗಿಂಬಲ್ ಪ್ರೊಟೆಕ್ಟರ್ ತೆಗಿಬೇಕು, ಮತ್ತು ನಮ್ಮನ್ನು ಫೇಸ್ ಮಾಡೋ ಥರ ಇಡಬೇಕು. ನೋಡಿ, ಇಲ್ಲಿ ಈಗ ನನ್ನ ಫೇಸ್ ಮಾಡ್ತಿದ್ದೆ. ಇನ್ನು RC ಕಂಟ್ರೋಲ್ ಅಂತ ಬರ್ತಿದೆ, ನೋಡ್ಬೋದು. ಇಲ್ಲಿ ನೀವು RC ಕಂಟ್ರೋಲ್ ಅಂತ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ ಇಲ್ಲಿ. ಸೊ ರಿಮೋಟ್ನ ಈ ಥರ ಏರ್ಕ್ರಾಫ್ಟ್ ಡೈರೆಕ್ಷನಲ್ಲಿ ಇಡಬೇಕು ಅಂತ ಹೇಳ್ತದೆ. ಓಕೆ, ಇದು ರಿಟರ್ನ್ ಟು ಹೋಮು ಪ್ರೆಸ್ ಆ್ಯಂಡ್ ಹೋಲ್ಡ್ ಮಾಡಿದ್ರೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಈಗ ಆರಿಸೋಣ. ಸೊ ಇಲ್ಲಿ ನಿಮ್ಮದು ರಿಮೋಟ್ ಕಂಟ್ರೋಲ್ ಏನಿದೆಯೋ ಅದೆಲ್ಲ ಈ ಸ್ಕ್ರೀನಲ್ಲೇ ಬಂದ್ಬಿಡುತ್ತೆ. ಇಲ್ಲಿಂದಲೂ ನೀವು ಕಂಟ್ರೋಲ್ ಮಾಡ್ಬೋದು. ಇಲ್ಲಿ ನೋಡಿದ್ರೆ ನೀವು ಯಾವುದಾದ್ರು ವೀಡಿಯೋಸ್ ಮಾಡಿರ್ತಾರಲ್ಲ ಅದೆಲ್ಲ ಮೀಡಿಯಾ ತೋರಿಸುತ್ತೆ. ಬಟ್ ಇಲ್ಲಿದೆಯಲ್ಲ, ಇದು ಮಾಡಿದ್ರೆ ಮೇಲೆ ಕೆಳಗಡೆ ಬರುತ್ತೆ. ಸೊ ಇದು ಗಿಂಬಲ್ದು ಡೈರೆಕ್ಷನ್ನು ಕಂಟ್ರೋಲ್ ಮಾಡೋಕ್ಕೆ. ಆ್ಯಂಡ್ ಈ ಕಡೆನೂ ಬಟನ್ ಇದೆ ನೋಡಿ, ಇದು ರೆಕಾರ್ಡ್ ಮಾಡೋಕ್ಕೆ. ಇಲ್ಲಿಂದನೂ ಪ್ರೆಸ್ ಮಾಡಿದ್ರೆ ರೆಕಾರ್ಡ್ ಆಗುತ್ತೆ. ಈ ಕಂಬೈನ್ ಹಂಗೆ ಹಾರಿಜಾಂಟಲ್ ಆಗಿ ಡಯಾಗ್ನಲಿ ಈ ಥರ ಪ್ರೆಸ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಅಲ್ಲಿ ಸ್ಟಾರ್ಟ್ ಆಗಿದೆ. ಈಗ ಹಾರಿಸೋಣ. ಹೌದು, ಸಾರಿ, ಇನ್ನೊಂದು ಹೇಳಬೇಕು ನಿಮ್ಮ ಹತ್ರ. ಇಲ್ಲಿ 3 ಡಾಟ್ಸ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ ಬೈಪಾಸ್ನ ಸೆಲೆಕ್ಟ್ ಮಾಡ್ಕೊಂಡಿರಿ. ಯಾಕಂದರೆ ಅಬ್ಸ್ಟಕಲ್ಸ್ ಯಾವುದೇ ಇದ್ರೂ ಬೈಪಾಸ್ ಆಗಲಿ ಅಂತ. ಆಫ್ ಇದ್ದರೆ ಅಬ್ಸ್ಟಕಲ್ಸ್ ಬೈಪಾಸ್ ಆಗಲ್ಲ.
ಸೊ ಈಗ ಎಲ್ಲ ಫ್ಲೈ ಆಗಿದೆ. ಈಗ ರಿಟರ್ನ್ ಟು ಹೋಮ್ ಮಾಡೋಣ. ಬೇಕಾದ್ರೆ ಇಲ್ಲೂ ಲಾಂಗ್ ಪ್ರೆಸ್ ಮಾಡಿದ್ರೆ ರಿಟರ್ನ್ ಟು ಹೋಮ್ ಆಗುತ್ತೆ, ಇಲ್ಲ ಇಲ್ಲೂ ಸ್ಕ್ರೀನ್ ಮೇಲೆ ಇರುತ್ತೆ, ಕ್ಲಿಕ್ ಮಾಡಿ ಲ್ಯಾಂಡ್ ಅಂದಿದ್ರೆ ರಿಟರ್ನ್ ಟು ಹೋಮ್ ಇರುತ್ತೆ. ಇದನ್ನು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡೆ ಈಗ ಅದೇ ಬರುತ್ತೆ ನೋಡಿ, ಇಲ್ಲೇ ಬರುತ್ತೆ ನೋಡಿ, ಬರ್ತದೆ ಆರಾಮಾಗಿ ಬರ್ತಿದೆ ಗುರು. ಯಾವುದಕ್ಕಾಗೆ ಬಂತು ಗುರು? ಎಲ್ಲಿಂದ ಬಂತಪ್ಪದು ಕಾಯಿಗಳು? ಲ್ಯಾಂಡಿಂಗ್ ಪರ್ಫೆಕ್ಟಾಗಿ ಅಲ್ಲೇ ಆಗುತ್ತಾ ನೋಡೋಣ. ಇಲ್ಲಿ ಟಾಪ್ ಬಾಕ್ಸ್ ಮೇಲಿಂದ ಲ್ಯಾಂಡ್ ಮಾಡಿದ್ದೆ. ವಾವ್, ಸೂಪರ್ ಗುರು, ಸೇಮ್ ಪೊಸಿಷನ್ನು, ಪರ್ಫೆಕ್ಟ್ ಪೊಸಿಷನ್, ಎಲ್ಲೂ ಚೇಂಜ್ ಆಗಿಲ್ಲ. ಅಲ್ಲಿಂದನೇ ಸ್ಟಾರ್ಟ್ ಆಗಿದೆ, ಅಲ್ಲಿಂದ ಲ್ಯಾಂಡ್ ಆಯಿತು ನೋಡಿ. ಸೊ ನೆಕ್ಸ್ಟು ಹ್ಯಾಂಡ್ ಗೆಸ್ಚರು. ಸೊ ಅದಕ್ಕೆ RC ಏನು ಬೇಡ, ಸೊ RC ಆಫ್ ಮಾಡ್ಬಿಡ್ತೀನಿ ನಾನು. ಫಸ್ಟ್ ಪ್ರೆಸ್, ಆಮೇಲೆ ಸೆಕೆಂಡ್ ಪ್ರೆಸ್ ಲಾಂಗ್, ಆಫ್ ಆಯ್ತು RC ನೋಡಿ. ಇಲ್ಲಿ ಮೊಬೈಲ್ ಆ್ಯಪಲ್ಲೂ ನೀವು ಕಂಟ್ರೋಲ್ ಮಾಡ್ಬೋದು, ವಿತೌಟ್ ರಿಮೋಟು ಮೊಬೈಲಲ್ಲೂ ನೀವು ಹಾರಿಸ್ಬೋದು ಆರಾಮಾಗೆ. ಓಕೆ, ನೌ ಇಸ್ ದ ರಿಯಲ್ ಥಿಂಗ್. ಸೊ DJI Neo 2 ಗೆಸ್ಚರ್ ಕಂಟ್ರೋಲ್ ಹೇಗೆ ಹಾರಿಸೋದು ನೋಡೋಣ. ಸೊ ಫಸ್ಟು ಸಿಂಗಲ್ ಪ್ರೆಸ್, ಇಮಿಡಿಯೇಟ್ ಲಾಂಗ್ ಪ್ರೆಸ್ ನೋಡಿ, ಪ್ರೊಪೆಲ್ಲರ್ ಆನ್ ಆಗಿದೆ. ಸೊ ನಮ್ಮ ಏರ್ಕ್ರಾಫ್ಟು ಆನ್ ಆಗಿದೆ ಅಂತ. ಸೊ ಇದನ್ನು ಹೇಗೆ ಹೋಲ್ಡ್ ಮಾಡೋದು ಅಂದರೆ, ಈ ಕ್ಯಾಮ್ರಾ ಟುವರ್ಡ್ಸ್ ನಮ್ಮ ಕಡೆ ಹೋಲ್ಡ್ ಮಾಡ್ಕೊಬೇಕು. ಆ್ಯಂಡ್ ಈ ಕಡೆ ಸೈಡಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದು ಆರೆಂಜ್ ಕಲರ್ ಬಟನು ಮತ್ತು ಈ ಮೋಡ್ ಬಟನ್ ಇದೆ. ಸೊ ಇದು ಆರೆಂಜ್ ಕಲರ್ ಬಟನು ಏರ್ಕ್ರಾಫ್ಟ್ ಆನ್ ಆಗುತ್ತೆ ಮತ್ತು ಆಫ್ ಮಾಡೋದಕ್ಕೆ, ಮತ್ತು ಇದು ಮೋಡ್ಸ್ ಆನ್ ಆಫ್ ಚೇಂಜ್ ಮಾಡೋದಕ್ಕೆ. ಸೊ ಮೋಡ್ಸ್ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ ನೋಡಿ. ಈಗ ಸದ್ಯಕ್ಕೆ ಫಾಲೋ ಮೋಡಿದೆ, ಸೊ ನಾವು ಚೇಂಜ್ ಮಾಡ್ಕೋಬೋದು. ಸೆಲ್ಫಿ ಶಾಟು, ಡ್ರೋನಿ, ಸರ್ಕಲ್ಲು, ಸೊ ಎಷ್ಟು ಮೋಡ್ಸ್ ಇದೆ. ಸೊ ಬೇರೆ ಶಾರ್ಟ್ಸ್ನ ನೋಡೋಣ. ಫಸ್ಟು ಈಗ ಫಾಲೋ ಶಾರ್ಟ್ಸ್ ನೋಡೋಣ, ಹೇಗೆ ಫಾಲೋ ಮಾಡ್ತೇನೆ ನಾನು ಅಂತ. ಸೊ ಫಾಲೋ ಶಾರ್ಟ್ ಇಟ್ಟಿದ್ದೀನಿ. ಸೊ ಈ ಬಟನ್ ಇದೆಯಲ್ಲ, ಇದು ಆನ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ ನೋಡಿ, ಅನೌನ್ಸ್ ಮಾಡುತ್ತೆ. ಮತ್ತೆ ಪ್ರೆಸ್ ಮಾಡಿದ್ರೆ ಆಫ್ ಆಗಿಬಿಡುತ್ತೆ ನೋಡಿ, ಆಫ್ ಆಯಿತು. ಸೊ ಅನೌನ್ಸ್ ಮಾಡಿ ಆನ್ ಆಗಿ ಹಾರುತ್ತೆ ನೋಡಿ, ನೋಡಿ ಹಾರ್ತು. ಒಂದು ರೇಂಜ್ ಪ್ಯಾರಾಮೀಟ್ರಲ್ಲಿ ಹಾರುತ್ತೆ. ಸೊ ನೋಡಿ, ಈಗ ಫಾಲೋ ಮಾಡುತ್ತೆ ನನ್ನ. ಆರಾಮಾಗಿ ಫಾಲೋ ಮಾಡ್ತದೆ. ಎಲ್ಲೋದ್ರೂ ಫಾಲೋ ಮಾಡುತ್ತೆ. ನಿಂತ್ಕೊಂಡ್ರೆ ನಿಂತ್ಕೊಬಿಡುತ್ತೆ ನೋಡಿ, ನಿಂತ್ಕೊಂತು. ಈಗ ಪಾಮ್ ಕಂಟ್ರೋಲ್ ಹೆಂಗೆ ಅಂತ ನೋಡೋಣ. ಸೊ ಏನಿಲ್ಲ, ಜಸ್ಟು ಒಂದು 2-3 ಮೀಟರ್ಸ್ ದೂರ ನಿಂತ್ಕೊಂಡು ಈಗ ಮಾಡಿದ್ರೆ ಬ್ಲೂ ಕಲರ್ ಬ್ಲಿಂಕ್ ಆಗುತ್ತೆ. ಈಗ ವೈಟ್ ಕಲರ್ ಲೈಟ್ ಬ್ಲಿಂಕ್ ಆಗ್ತಿದೆಯಲ್ಲ, ಈಗ ಬ್ಲೂ ಬ್ಲಿಂಕ್ ಆಗುತ್ತೆ ನೋಡಿ, ಬ್ಲೂ ಬ್ಲಿಂಕ್ ಆಯಿತು. ಇವಾಗ ನೀವು ಹೇಗಾದರೂ ಕಂಟ್ರೋಲ್ ಮಾಡ್ಕೋಬೋದು. ನನಗೆ ಲೆಫ್ಟ್ ಬೇಕು ಏರ್ಕ್ರಾಫ್ಟ್ ಅಂದರೆ ಲೆಫ್ಟಿಗೆ ತೊಗೊಂಡೋಗಿ, ರೈಟ್ ಬೇಕು ಅಂದರೆ ರೈಟಿಗೆ ತೊಗೊಂಡೋಗಿ, ಸೆಂಟ್ರಿಗೆ ತೊಗೊಬನ್ನಿ. ಕೆಳಗಡೆ ಎಷ್ಟು ಹೋಗ್ತಿದೆ ನೋಡಿ. ಈಗ ಬಿಟ್ಟರೆ ಅದು ಆಫ್ ಆಗಿ ಫಾಲೋ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ಇನ್ನು ದೂರ ಹೋಗಿಸ್ಬೇಕು ಅಂದರೆ ರಿಸ್ಟ್ ಹಿಂಗೆ ಮುಚ್ಚಿಬಿಟ್ರೆ ಅದು ಆಫ್ ಆಗುತ್ತೆ, ಅದು ಕಂಟ್ರೋಲು. ಸೊ ಈಗ ಇದು ದೂರ ಹೋಗಿಸ್ಬೇಕಿಲ್ಲ ಹತ್ರ ಕರ್ಕೋಬೇಕು ಅಂದರೆ ಎರಡು ಕೈನ ಹಿಂಗೆ ಮಾಡಬೇಕು, ಮತ್ತೆ ಬ್ಲೂ ಲೈಟ್ ಆನ್ ಆಗುತ್ತೆ ನೋಡಿ. ನೋಡಿ ಈಗ ದೂರ ಹೋಗುತ್ತೆ, ಹತ್ರ ಬರ್ಸ್ಬೇಕಂದ್ರೆ ಹತ್ರ ಬರುತ್ತೆ. ಸಾಕು ಅಂದರೆ ರಿಸ್ಟ್ ಮಾಡಿದ್ರೆ ಸಾಕು, ಮೇಲೆ ಕೆಳಗಡೆ ಮಾಡ್ಬೋದು ನೋಡಿ. ಈಗ ಅಲ್ಲಿಂದ ಫಾಲೋ ಮಾಡ್ತಿದ್ದೆ, ಈಗ ಕೆಳಗಡೆ ಬಂದ್ಬಿಡ್ತು. ಒಟ್ಟಿನಲ್ಲಿ ನಾನು ಫಾಲೋ ಮಾಡ್ತಾ ಇರುತ್ತೆ ಡಿಫ್ರೆಂಟ್ ಆ್ಯಂಗಲಲ್ಲಿ. ಸೊ ಬೈಕಲ್ಲಿ ಫಾಲೋ ಮಾಡಿಸಿ ನೋಡೋಣ ಸದ್ಯಕ್ಕೆ. ಫಾಲೋ ಮಾಡ್ತಾಯಿದೆ ಗುರು, ಸೂಪರಾಗಿ ಫಾಲೋ ಮಾಡ್ತಿದ್ದೆ. ಸ್ಪೀಡಾಗಿ ಹೋಗ್ತೀನಿ ಸ್ವಲ್ಪ, ನೋಡೋಣ. ಇಲ್ಲೇ ಫಾಲೋ ಮಾಡ್ತು. ಈಗ ಮುಂದೆ ಬರ್ಸೋಣ.
ಸೂಪರ್. ಸಗದಾಗಿದೆಲ್ಲ ಫೀಚರ್, ಸಕ್ಕದ ಇಷ್ಟ ಆಯಿತು. ಈ ಥರ ನೀವು ರೈಡಿಗೆ ಹೋದಾಗ ಲಡಾಖ್ ಗಿಡಕ್ಕೆಲ್ಲ ಹೋದಾಗ ಆರಾಮಾಗಿ ಎಲ್ಲೂ ಖಾಲಿ ಇರುತ್ತೆ ಜಾಗ, ರೋಡಲ್ಲೆಲ್ಲ ಏನೋ ಅಬ್ಸ್ಟಕಲ್ಸ್ ಇರಲ್ಲ, ಆರಾಮಾಗಿ ಫ್ಲೈ ಮಾಡಿ ಡಿಫ್ರೆಂಟ್ ಬ್ಯೂಟಿಫುಲ್ ಶಾರ್ಟ್ಸ್ ತೊಗೋಬೋದು ನಿಮ್ಮ ಬೈಕ್ ರೈಡಿಂದು. ಸೊ ಇನ್ನೂ ದೂರ ಆಗುತ್ತೆ, ಇನ್ನು ಹತ್ರ ಬರುತ್ತೆ ನೋಡಿ. ಲ್ಯಾಂಡ್ ಮಾಡ್ಸೋಣ. ಇಲ್ಲೇ ಬರೋದು, ಲ್ಯಾಂಡ್ ಆಯ್ತು. ಸೂಪರ್ ಅಲ್ಲ? ಒಳ್ಳೆ ಫ್ಯೂಚರ್ ಇವರು. ನೆಕ್ಸ್ಟ್ ಡ್ರೋನಿ ಶಾರ್ಟ್ ಹೊಡಿಯೋಣ, ನೋಡೋಣ ಹೇಗಿದೆ ಅಂತ. ಸೆಲ್ಫಿ ಶಾರ್ಟ್ ಡ್ರೋನಿ. 4 meters. Drone. 3, 2, 1. ಡ್ರೋನಿ ಶಾರ್ಟ್ ಅದೇ ಅಡ್ಜಸ್ಟ್ ಮಾಡ್ಕೊಂಡು ಅದೇ ಶಾರ್ಟ್ ತಗೊಳುತ್ತೆ. ಸೊ ನೋಡೋಣ ಹೇಗೆ ಶಾರ್ಟ್ ತಗೊಳುತ್ತೆ ಅಂತ. ಏನು ಮಾಡ್ತಿದ್ದೆ ಇವರು, ಫುಲ್ ಝೂಮಲ್ಲಿ ತಗೋತಾಯಿದ್ದೆ ಇದು ವಿಡಿಯೋ. ಓಕೆ, ಬಂತು ಡ್ರೋನಿ. ಈಗ ಸರ್ಕಲ್ ಇಟ್ಟಿದ್ದೀನಿ, ನೋಡೋಣ ಹೇಗೆ ಸರ್ಕಲ್ ಮಾಡುತ್ತೆ ಅಂತ. ಸೊ ಯಾವಾಗಲೂ ಕ್ಯಾಮ್ರಾನ ಟುವರ್ಡ್ಸ್ ನಿಮ್ಮ ಕಡೆ ತಿರುಗಿಸ್ಕೊಂಡೆ ಇದನ್ನು ಹಾರಿಸ್ಬೇಕು. ಸೊ 2 meters. Circle. 3, 2, 1. ಸೊ 2 ಮೀಟರ್ ಫ್ಲ್ಯಾಟ್ ಇಟ್ಟಿದ್ದೀನಿ, ಫ್ಲ್ಯಾಟಾಗಿ ಹೇಗೆ ಸರ್ಕಲ್ ಮಾಡುತ್ತೆ ನೋಡೋಣ. ಸೂಪರ್ ಗುರು. ಸಗದ ಮಾಡ್ತಿದೆ ನೋಡಿ ಸರ್ಕಲ್. ಸೊ ಇದೊಂಥರ ನಮ್ಮ ಕ್ಯಾಮ್ರಾಮನ್ ಇದ್ದಂಗೆ, ಹೇಗೆ ಹೇಳ್ತೀವೋ ಆ ಥರ ಶಾರ್ಟ್ಸ್ ತೆಗೆಯುತ್ತೆ, ಲ್ಯಾಂಡ್ ಆಗುತ್ತೆ. ಫ್ಲ್ಯಾಟ್ ಇತ್ತು, ಫ್ಲ್ಯಾಟ್ ಚೇಂಜ್ ಮಾಡೋಣ. ಅದು ಫ್ಲ್ಯಾಟ್ ನಿಮಗೆ ಚೇಂಜ್ ಮಾಡ್ಬೇಕಂದ್ರೆ ಈ ಮೋಡ್ಸ್ ಇದೆಯಲ್ಲ, ಇದನ್ನು ಲಾಂಗ್ ಪ್ರೆಸ್ ಮಾಡಿದ್ರೆ ಬೇರೆ ಫ್ಲ್ಯಾಟು ಹೈ ಮೋಡ್ಗೆ, ಹೈ ಲೆವೆಲ್ಗೆ ಚೇಂಜ್ ಆಗುತ್ತೆ ನೋಡಿ. ಈಗ ಓಕೆ, ಫ್ಲ್ಯಾಟಲ್ಲಿ 20 ಮೀಟರ್ಸಿಂದ ಆಗುತ್ತೆ. ಸೊ ಫ್ಲ್ಯಾಟು ಲೋ ಎರಡೇ ಇರೋದು ಸರ್ಕಲಲ್ಲಿ. 20 meters. 10 ಮೀಟರ್ಸ್ ಇಟ್ಟು ನೋಡೋಣ. 10 meters. Circle. 3, 1. Yeah. ನೋಡಿ ಈ ಥರ ಅಬ್ಸ್ಟಕಲ್ಸ್ ಇರುತ್ತೆ, ನೋಡ್ಕೊಂಡು ಮಾಡಬೇಕು. 10 ಮೀಟರ್ಸು ತುಂಬ ದೂರ ಆಯ್ತಲ್ಲ, ಗೇಟ್ ಇತ್ತು, ಹೊಡೆದ್ಬಿಡ್ತು. ಇಲ್ಲೇನೋ ಆಗಿದೆ, ಸದ್ಯಕ್ಕೆ ಜಾಸ್ತಿ ಏನಾಗಿಲ್ಲ. ಓಕೆ, ಸರ್ಕಲ್ 10 ಮೀಟರ್ಸ್ ಇಲ್ಲಿ ಸದ್ಯಕ್ಕೆ ಆಗಲ್ಲ, ಮಧ್ಯದಿಂದ ಆಗಿದ್ರೆ ಆಗ್ತಿತ್ತಾನೆ. ಸೊ ಇರಲಿ, ನೆಕ್ಸ್ಟ್ ಮಾಡೋಣ. 4 meters. Rocket. 3, ಈ ಕಡೆ ತಿರ್ಸ್ಬೋಣ. 2, 1. ರಾಕೆಟ್ ಅಂದರೆ ಕೆಳಗಡೆಯಿಂದ ಮೇಲೆ ಶೂಟ್ ಆಗುತ್ತೆ. ಸೂಪರ್ ಆಗಿತ್ತು ಶಾರ್ಟ್ಸ್ ಎಲ್ಲ. ಸೊ ಓಕೆ, ಸೂಪರ್ ಆಗಿ ಬಂದಿದೆ ಡ್ರೋನ್ ಶಾರ್ಟ್ಸ್ ಎಲ್ಲ. ತುಂಬಾನೇ ಖುಷಿ ಆಯಿತು ಡಿಸೈನ್ Neo2 ತೊಗೊಂಡಿದ್ದು. ಇನ್ನು ರೈಡಲ್ಲಿ ಇದನ್ನ ಓಡಿಸಿ ನೋಡ್ಬೇಕು. ಆ್ಯಕ್ಚುಲಿ ರೈಡಿಗೆ ಹೋಗಿ ನಾನು ಶಾರ್ಟ್ಸ್ ತೊಗೊಳಕ್ಕೆ ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ. ತುಂಬ ಖುಷಿ ಆಗ್ತಿದೆ ಆ್ಯಕ್ಚುಲಿ ಡಿಸೈನ್ Neo2 ತೊಗೊಂಡಿದ್ದು. ಹ್ಯಾಂಡ್ ಗೆಸ್ಚರ್ ಅಂತೂ ತುಂಬಾ ಸೂಪರ್ ಆಗಿದೆ. ಬಟ್ ಮೇಕ್ ಶೋರ್ ಈ ಥರ ಯಾವುದೇ ನೋಡಿ, ಇದು ಡ್ರಿಲ್ ಇತ್ತು. ಸೊ 10 ಮೀಟರ್ಸ್ ಹೋಗಿದ್ರೆ ಬಡಿತೋದಕ್ಕೆ. ಸೊ ನೀವು ಹ್ಯಾಂಡ್ ಗೆಸ್ಚರ್ ಯೂಸ್ ಮಾಡಿದಾಗ ಅದು ಬೈಪಾಸ್ ಮಾಡೋದಿಲ್ಲ ಯಾವುದೇ ಅಬ್ಸ್ಟಕಲ್ಸ್ ಇದ್ರೂ. ಸೊ ರಿಮೋಟ್ ಕಂಟ್ರೋಲು ಅಥವಾ ಮೊಬೈಲ್ ಕಂಟ್ರೋಲಲ್ಲಿ ನೀವು ಕಂಟ್ರೋಲ್ ಮಾಡ್ತಿರೋ ಮಾತ್ರ ಅಬ್ಸ್ಟಕಲ್ಸ್ನ ಬೈಪಾಸ್ ಮಾಡೋ ಆಪ್ಷನ್ ಇದೆ. ಸೊ ಹ್ಯಾಂಡ್ ಗೆಸ್ಚರಲ್ಲೆಲ್ಲ ಇಲ್ಲ. ಸೊ ಹ್ಯಾಂಡ್ ಗೆಸ್ಚರ್ ಯೂಸ್ ಮಾಡುವಾಗ ತುಂಬ ಡಬಲ್ ಕೇರ್ಫುಲ್ ಆಗಿರಬೇಕು. ನೀವು ಸರೌಂಡಿಂಗು ಏನೇ ಇಲ್ದಿರೋ ಥರ ನೋಡಿಕೊಂಡು ನೀವು ಅದನ್ನು ಹ್ಯಾಂಡ್ ಗೆಸ್ಚರಲ್ಲಿ ಕಂಟ್ರೋಲ್ ಮಾಡಬೇಕು. ಆ್ಯಂಡ್ ಇನ್ನೊಂದು DJI Neo2 ಅಲ್ಲಿ ನೀವು ಹ್ಯಾಂಡ್ ಗೆಸ್ಚರಲ್ಲಿ ರೆಕಾರ್ಡ್ ಮಾಡೋ ಅವಶ್ಯಕತೆ ಇಲ್ಲ. ಅದು ಆಟೋಮೆಟಿಕ್ ರೆಕಾರ್ಡ್ ಆಗುತ್ತೆ ಮತ್ತು ಡ್ರೋನ್ ಮೆಮೊರಿಲಿ ಹೋಗಿ ಕೂತ್ಕೊಳ್ಳುತ್ತೆ. ಸೊ ಆಮೇಲೆ ನೀವು ಟ್ರಾನ್ಸ್ಫರ್ ಮಾಡ್ಬೋದು. ನೀವು ರಿಮೋಟ್ ಕಂಟ್ರೋಲು, RC ಕಂಟ್ರೋಲ್ ಮತ್ತು ಮೊಬೈಲ್ ಕಂಟ್ರೋಲಲ್ಲಿ ನೀವು ರೆಕಾರ್ಡ್ ಅಂತ ಪ್ರೆಸ್ ಮಾಡಬೇಕು, ಅವಾಗ ಮಾತ್ರ ರೆಕಾರ್ಡ್ ಆಗುತ್ತೆ. ಆ್ಯಂಡ್ ಅದು ನಿಮ್ಮ ಮೊಬೈಲಲ್ಲಿ ಸೇವ್ ಆಗುತ್ತೆ. ಸೊ ಆಮೇಲೆ ನೀವು ಟ್ರಾನ್ಸ್ಫರ್ ಮಾಡ್ಬೋದು. ಸೊ
ಸೊ ಹ್ಯಾಂಡ್ ಗೆಸ್ಟರ್ದು ಡ್ರೋನಲ್ಲೇ ಸೇವ್ ಆಗುತ್ತೆ. ಆ್ಯಂಡ್ ಇದು ಎಕ್ಸ್ಟರ್ನಲ್ ಮೆಮೊರಿ ಇದ್ರಲ್ಲಿ ಕೊಟ್ಟಿಲ್ಲ, 49 GB ಇಂಟರ್ನಲ್ ಮೆಮೊರಿ ಮಾತ್ರ. ಸೊ ಎಸ್, ಇಷ್ಟು DJ Neo 2. ಹೋಪ್ ಯು ಆಲ್ ಲೈಕ್ ದ ವಿಡಿಯೋ. ಆ್ಯಂಡ್ ಇಷ್ಟು ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಗುಡ್ ಬೈ, ಥ್ಯಾಂಕ್ ಯು, ಟೇಕ್ ಕೇರ್.